ನಿಮ್ಮ ಮಕ್ಕಳ ಜೊತೆಯಲ್ಲಿದ್ದಾಗ ಯಾರಾದ್ರೂ ರೌಡಿಗಳು 40-50 ಮಂದಿ ನಿಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರೆ ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ನಿಮ್ಮ ಮನೆಯವರು ಏನ್ ಮಾಡ್ತಾರೆ ಸ್ಮಿತಾ? ಸುಮ್ಮನೆ ಮನೆಗೆ ಬಾಗ್ಲೇಕೊಂಡು ಕೊಡ್ತೀರಾ? ಬಟ್ ಗನ್ಗಳು ನಿಮ್ಮ ಹತ್ರನೂ ಇತ್ತು, ಕಲ್ಗಳು ನಿಮ್ಮ ಮನೆಯಿಂದ ಆಚೆ ತೂರಲ್ಪಟ್ಟವು, ನಿಮ್ಮ ಮನೆ ಕಾಂಪೌಂಡ್ ಒಳಗಿರೋ ಕಚೇರಿ ಅಂತೆ, ಆ ಕಚೇರಿಯಿಂದಲೇ ಅನೇಕರು ದೊಣ್ಣೆ ಇಟ್ಕೊಂಡು ಆಚೆ ಬಂದ್ರು. ನಾರಾ ಭರತ್ ರೆಡ್ಡಿ ಅವರು ಆರೋಪ ಮಾಡ್ತಿರೋದು ಸರ್ ಇದು. ಸಾವಿರಾರು ಜನ ಇದ್ರಂತೆ ನಿಮ್ಮ ಮನೆ ಒಳಗಡೆ ಗಲಾಟೆ ಆಗುವಾಗ. ಎಲ್ಲಿಂದ ಬಂದ್ರು? ತೆಲಂಗಾಣದಿಂದ ಜನ ಕರೆಸಿದ್ರು ಜನಾರ್ದನ್ ರೆಡ್ಡಿ ಅವರು ಅನ್ನೋ ಆರೋಪ ಭರತ್ ರೆಡ್ಡಿ ಅವರು ಮಾಡ್ತಿದ್ದಾರೆ. ನೋಡಿ, ನಿಮ್ಮ ಟಿವಿ ಚಾನೆಲ್ ಅವರು ಇಲ್ಲೇ ಇದ್ದಾರೆ, ಎಲ್ಲ ವಿಜುವಲ್ಸ್ ನಿಮ್ ಕಣ್ಮುಂದೆ ಇದೆ. ಯಾರು ನಾವು ನಮ್ಮ ಮನೆ ಒಳಗಡೆ ಇದ್ದೀವಿ, ಯಾರು ನಮ್ಮ ಮನೆ ಹತ್ರ ಬಂದ್ರು, ಯಾರು ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ರು, ಯಾರು ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿದ್ರು, ಯಾರು ಫೈರಿಂಗ್ ಮಾಡಿದ್ರು, ಈ ವಿಜುವಲ್ಸ್ ಎಲ್ಲ ನಿಮ್ ಕಣ್ಮುಂದೆ ಇಟ್ಕೊಂಡು ಸ್ಮಿತಾ, ಒಬ್ಬ ಪತ್ರಕರ್ತೆಯಾಗಿ ನೀವೇನ್ ಕೇಳ್ತಾ ಇದ್ದೀರಲ್ಲ ಪ್ರಶ್ನೆ, ಇದಕ್ಕೇನು ಉತ್ತರ ಕೊಡಬೇಕನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ನಾನು ಸರ್, ಪತ್ರಕರ್ತೆಯಾಗಿ ನಾನು ಎರಡೂ ಕಡೆಯ ವಾದದಿಂದ ಹುಟ್ಟಿರುವ ಅನುಮಾನಗಳನ್ನ ವೀಕ್ಷಕರಿಗೆ ಒಂದು ಉತ್ತರ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದೀನಿ ಅಷ್ಟೇ. ನಾನು ಅವ್ರ ಪರಾನೂ ಅಲ್ಲ, ಇವ್ರ ಪರಾನೂ ಅಲ್ಲ, ನಿಮ್ ಪರಾನೂ ಅಲ್ಲ, ಭರತ್ ರೆಡ್ಡಿ ಅವ್ರ ವಿರುದ್ಧನೂ ಅಲ್ಲ. ಭರತ್ ರೆಡ್ಡಿ ಅವರ ಆರೋಪಕ್ಕೆ ಉತ್ತರ ಬೇಕು ನಿಮ್ಮಿಂದ ಅಷ್ಟೇನೆ. ನೋಡಿ ಅಮ್ಮ, ಎರಡೂ ಕಡೆ ವಾದ ಅನ್ನೋದು ಬೇಡ. ಅಮ್ಮ ಸ್ಮಿತಾ ಅವರೇ, ನನಗೆ ಒಂದು ಹೇಳಿ ಸ್ಮಿತಾ ಅವರೇ, ನಮ್ಮ ಮನೆಗೆ ಅವ್ರು ಬಂದು ಗಲಾಟೆ ಮಾಡಿದಾರ, ನಾವು ಭರತ್ ರೆಡ್ಡಿ ಮನೆ ಮುಂದೆ ಹೋಗಿದ್ದೀವಿ, ಅದನ್ನ ಹೇಳಿ ನನಗೆ ಫಸ್ಟ್. ನಿಮ್ಮನೆ ಮುಂದೆ ಗಲಾಟೆ ಆಗಿದೆ, ಮತ್ತೆ ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿ, ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿ, ನಾನು ಕಾರ್ ಇಳಿದ ತಕ್ಷಣ ನನ್ನ ಮೇಲೆ ಫೈರಿಂಗ್ ಮಾಡಿ, ನಮ್ಮ ಕಚೇರಿಗಳ ಮೇಲೆ ಫೈರಿಂಗ್ ಮಾಡಿ ಕಲ್ತೂರಾಟ ಮಾಡಿದ್ದು, ಸುಮಾರು ಒಂದು ಒಳ್ಳೆ ಪ್ರಿಪೇರ್ಡ್ ಆಗಿ ಬ್ಯಾನರ್ ನೆಪದಲ್ಲಿ ಬಂದು ಜಗಳ ತಕ್ಕೊಂಡು ಇಡೀ ನಗರದಲ್ಲಿ ಎಲ್ಲರನ್ನ ಭಯಭ್ರಾಂತರನ್ನಾಗಿ ಮಾಡಬೇಕಂತೇಳಿ ಪ್ರಯತ್ನ ಮಾಡಿದ್ದವರು ಅವರು. ಆ ಸತ್ಯ ವಿಜುವಲ್ಸ್ ನಿಮ್ ಕಣ್ಣು ಮುಂದೆ ಇಟ್ಕೊಂಡು ತಾವು ಯೋಚನೆ ಮಾಡಿ. ನಿಮ್ಮ ಮೇಲೆ ಅಂಥ ದ್ವೇಷ ಏನು? ನಿಮ್ಮನ್ನು ಕೊಲೆನೇ ಮಾಡ್ಬಿಡ್ಬೇಕು ಅನ್ನೋ ಹಂತದಲ್ಲಿ ದ್ವೇಷ ಭರತ್ ರೆಡ್ಡಿ ಅವ್ರಿಗಾಗ್ಲಿ ಅಥವಾ ಅವ್ರ ಆಪ್ತರೋ ಯಾರೋ ಬಿಸ್ನೆಸ್ ಮ್ಯಾನೋ ಸತೀಶ್ ರೆಡ್ಡಿ ಅವ್ರಿಗಾಗ್ಲಿ ಯಾಕೆ ಬರಬೇಕು ಅಂತ? ನೋಡಿ, ಒಂದು ವಿಷಯ ಹೇಳ್ತಾ ಇದ್ದೀನಮ್ಮ ನಿಮಗೆ. 2006 ಕೊಯ್ಲೇಷನ್ ಗವರ್ಮೆಂಟ್ ನಡೆಯುವ ಸಂದರ್ಭದಲ್ಲಿ ಒಂದು SP ಪಂಕಜ್ ಕುಮಾರ್ ಠಾಕೂರ್ ಅಂತೇಳಿ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಇದೇ ನಾರಾಯಣ್ ರೆಡ್ಡಿ ಅವರು ನಮ್ಮ ಶ್ರೀರಾಮುಲು ಅವರ ಆದಿಯಾಗಿ ನಮ್ಮನ್ನ ಟಾರ್ಗೆಟ್ ಮಾಡಲಿಕ್ಕೆ ನಕ್ಸಲೈಟ್ಗಳನ್ನ ಬಳ್ಳಾರಿಗೆ ಆಹ್ವಾನ ಮಾಡಿ ಅವ್ರಿಗೆ ಶೆಲ್ಟರ್ ಕೊಟ್ಟು ಹೆಚ್ಚು ಕಡಿಮೆ ವಿದೇಶಿ ವೆಪನ್ಗಳ ಸಮೇತ AK-47ಗಳ ಸಮೇತ ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡುವ ವೆಪನ್ಸ್ ಅನ್ನ ಅವರು ಡಿಸ್ಪ್ಲೇ ಮಾಡ್ತಾರೆ ಮಾಧ್ಯಮಗಳ ಮುಂದೆ. ಆ ಘಟನೆ ಆದ ತಕ್ಷಣ SP ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಆ SP ಇರೋ ಕಾರಣ ನಮ್ಮೆಲ್ಲರಿಗೆ ಜೀವ ರಕ್ಷಣೆ ಇದೆ. ಇಲ್ಲದೆ ಹೋದ್ರೆ ಅವತ್ತು ಇದೇ ಭರತ್ ಅವ್ರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಇಲ್ಲಿ ಶಾಸಕರಾಗಿದ್ದಂತವ್ರು. ಅವರ ಒತ್ತಡದಿಂದ SP ಟ್ರಾನ್ಸ್ಫರ್ ಆಗಿತ್ತು. ಅದರ ವಿರುದ್ಧನೇ ನಾವು ಅವತ್ತು ಹೋರಾಟ ಮಾಡಿ ಇವತ್ತು ಆ ಒಂದು ವಿಷಯದಲ್ಲಿ ಅವತ್ತೆಲ್ಲ ಕೂಡ ಬಹಳ ಘಟನೆಗಳಾಯಿತು. ಅದೆಲ್ಲ ನಿಮ್ಮ ಟಿವಿಗಳಿಗೆ ಗೊತ್ತಿರುವಂತದ್ದು. ಹಾಗಾಗಿ ಇದು ಅವರ ಕ್ರಿಮಿನಲ್ ಹಿನ್ನೆಲೆ ಇರುವಂತದ್ದು. ಅವರಿಗೆ ಏನಾಗಿದೆ, ದಿನೇ ದಿನೇ ಜನಪ್ರೀತಿ ಕಳ್ಕೊಂತ ಇದ್ದಾರೆ. ಇವತ್ತು ಜನಾರ್ದನ್ ರೆಡ್ಡಿ ಹಿಂದೆ ಸಚಿವನಾಗಿದ್ದಾಗ ಇಡೀ ಬಳ್ಳಾರಿ ನಗರದಲ್ಲಿ 16 4 ಲೈನ್ ರಸ್ತೆಗಳನ್ನು ಮಾಡಿದ್ದಂಥವ್ನು ನಾನು. ಒಂದು 1000 ಕೋಟಿ ಬೆಲೆ ಮಾಡುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಪ್ಲಾನ್ ಮಾಡಿ ಕಟ್ಟಿದ್ದಂಥವ್ರು ನಾವು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ 900 ಎಕರೆ ಜಮೀನು ತಗೊಂಡಿದ್ದಂಥವ್ರು ನಾವು. ಇಡೀ ಅಖಂಡ ಜಿಲ್ಲೆಯಲ್ಲಿ 1000 ಹಳ್ಳಿಗಳಲ್ಲಿ 600 ಹಳ್ಳಿಗಳಿಗೆ ಫ್ಲೋರೈಡ್ ರಹಿತ ತುಂಗಭದ್ರಾ ಕುಡಿಯೋ ನೀರು ಕೊಟ್ಟಿದ್ದಂಥವ್ರು ನಾವು. ಡೆವಲಪ್ಮೆಂಟ್ ಯೋಚನೆ ಮಾಡಿದೀವಾಗಲೇ ಮನೆಯಲ್ಲಿ 3 ಮಂತ್ರಿಗಳು ಇಟ್ಕೊಂಡು ಪಾರ್ಲಿಮೆಂಟ್ ಮೆಂಬರ್ ಇಟ್ಕೊಂಡು ಅವ್ರ ಬಗ್ಗೆ ನಾವು ಯಾವತ್ತೂ ಕೂಡ ಕೆಟ್ಟ ಯೋಚನೆಗಳು ನಾವು ಮಾಡಿಲ್ಲ. ಅಷ್ಟು ಶಾಂತ ರೀತಿಯಿಂದ ಇತ್ತು. ಇವತ್ತು ಇವನು ಅವ್ರ ತಂದೆ ಓನ್ಲಿ ಒನ್ ಟೈಮ್ ಒಂದೇ ಸಲ MLA ಆದ, ಅಲ್ಲಿಗೆ ಅಂತ್ಯ ಆಯಿತು. ಇವನು ಕೂಡ ಇವತ್ತು MLA ಆದ ತಕ್ಷಣ ನಾಳೆ 28 ಚುನಾವಣೆಯಲ್ಲಿ ಇವನಿಗೆ ರಾಜಕೀಯ ಅಂತ್ಯ ಕಾಣ್ತಾ ಇದೆ ಅಂತ ಹೇಳಿ ಇವತ್ತು ಈ ರೀತಿ ಜನಪ್ರೀತಿ ನಮ್ಮ ಬಗ್ಗೆ ಏನು ಹೆಚ್ಚಾಗ್ತಾ ಇದೆ ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಒಂದು ಗಾಬರಿ ವಾತಾವರಣ, ಶಾಂತಿ ಭಂಗ ಮಾಡಿದ್ರೆ ಜನರು ನನ್ನ ಹಿಡಿತದಲ್ಲಿ ಬರಬಹುದು ಅನ್ನೋಂಥ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಒಂದು ಬ್ಯಾನರ್ ನೆಪದಲ್ಲಿ ಇದೆಲ್ಲ ಮಾಡಿರುವಂತದ್ದು. ಬಟ್ ಕ್ರಿಮಿನಲ್ಗಳು ಅಂತ ಹೇಳಿ ನೀವ್ ಹೇಳಿದ್ರಿ ಸೂರ್ಯನಾರಾಯಣ ರೆಡ್ಡಿ ಅವರನ್ನ, ಅವರ ಮಗ ಕೂಡ ಅದೇ ಹಾದಿಯಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಿ. ಸೇಮ್ ಪ್ರಶ್ನೆಯನ್ನ ನಾರಾ ಭರತ್ ರೆಡ್ಡಿ ಕೇಳಿದಾಗ
ಗಾಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಬಿಟ್ರೆ ಬೇರೆ ಯಾರು ಕೂಡ ಸೂರ್ಯನಾರಾಯಣ ರೆಡ್ಡಿ ಅವರನ್ನ ಕ್ರಿಮಿನಲ್ ಅಂತ ಕರೆಯೋದಿಲ್ಲ. ಸಾವಿರಾರು ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಗ್ಲೋಬಲ್ ಲೆವೆಲ್ ಮರ್ಚೆಂಟ್ ಅವರು ಗ್ರೆನೈಟ್ ಬಿಸ್ನೆಸ್ ನಲ್ಲಿ ಗ್ಲೋಬಲ್ ಲೆವೆಲ್ ಅಲ್ಲಿ ಅವಾರ್ಡ್ಗಳು ಸಿಕ್ಕಿದೆ. ಇಂಥ ಬ್ಯಾಕ್ ಗ್ರೌಂಡ್ ನಾವು ನಾನು ಲಂಡನ್ ನಲ್ಲಿ ಓದ್ಕೊಂಡು ಬಂದಿದ್ದೀನಿ. ನಾವೆಲ್ಲ ಕ್ರಿಮಿನಲ್ಗಳು, ಯಾರು ಹೇಳ್ತಿದ್ದಾರೆ ಅವರೇ ಕ್ರಿಮಿನಲ್ಗಳು. ಹೇಳ್ತಿರೋದು ನಾನಲ್ಲ ಸರ್. ಸ್ಮಿತಾ ಅವರೇ, ಅವನು ಲಂಡನ್ ನಲ್ಲಿ ಇವತ್ತು ನಿಮ್ಮ ಮನೆ ಅಕ್ಕಪಕ್ಕ ಇರುವಂತ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಕೂಡ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಲಂಡನ್ಗೆ ಹೋಗಿ ಬರ್ತಾ ಇದ್ದಾರೆ. ಯಾರ ಮಕ್ಕಳು ಆ ತಂದೆ ತಾಯಿಗಳು ಯಾವ ರೀತಿ ಯಾವ ರೀತಿ ಸಂಸ್ಕಾರ ಕಲಿಸಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅವನ ಭಾಷೆ ನೀವು ನೋಡ್ತಾ ಇದ್ದೀರಿ. ನಾನು ಮನೆ ಸುಟ್ಬಿಡ್ತೀನಿ ಅಂತ ಹೇಳಿದ್ದವನು ಕ್ರಿಮಿನಲ್ ಅಲ್ದಂಗೆ ಇನ್ನೇನಾಗ್ತಾರೆ ಸ್ಮಿತಾ ಅವರೇ? ನಾನು ತಾಳ್ಮೆ ಕಳ್ಕೊಂಡ್ರೆ ಬಳ್ಳಾರಿನೇ ಭಸ್ಮ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರುವಂತವನು ಕ್ರಿಮಿನಲ್ ಅಲ್ದೆ ಇನ್ನೇನಾಗ್ತಾನೆ ಅವನು? ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಮಟ್ಟಿಗೆ ಗಲಾಟೆಗಳಾಗ್ಲಿಕ್ಕೆ ಕಾರಣ ಏನಾಯ್ತು ಜನಾರ್ದನ್ ರೆಡ್ಡಿ ಅವರೇ? ನೀವು ವಾಪಸ್ ಬಂದ್ರಿ, ದೂರ ಆಗಿದ್ದ ಶ್ರೀರಾಮುಲು ಅವರು ಕೂಡ ಜೊತೆಯಲ್ಲಿದ್ರು, ಅಪೋನೆಂಟ್ ಆಗಿ ನಿಂತಿದ್ದ ಸೋಮಶೇಖರ್ ರೆಡ್ಡಿ ಅವರು ಕೂಡ ಒಂದಾದ್ರು. ಬಿಜೆಪಿಯ ಪ್ರಾಬಲ್ಯ ಹೆಚ್ಚಾಗ್ತಿರೋದನ್ನ ಸಹಿಸಿಕೊಳ್ಳೋಕಾಗದೆ ಏನಾದ್ರೂ ಹೀಗ್ ವಾತಾವರಣ ಆಗ್ತಾ ಇದೆಯಾ? ಇದು ತಾವು ಏನು ಪ್ರಶ್ನೆ ಕೇಳಿದ್ರಲ್ಲಮ್ಮ, ಅದು ಸತ್ಯ. ಅವರ ಜನಪ್ರೀತಿ ಕುಗ್ಗೋಗ್ತಾ ಇದೆ. ನಾವೆಲ್ಲರೂ ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ಬಿಜೆಪಿ ಪಕ್ಷ ಈ ಹಿಂದೆ ಯಾವ ರೀತಿ ಬಳ್ಳಾರಿಯಲ್ಲಿ 10ಕ್ಕೆ 9 ಸೀಟ್ ಗೆದ್ದಿತ್ತು, ಈ ಬಾರಿ 10ರಲ್ಲಿ 10 ಗೆಲ್ತೀವಿ ಅನ್ನುವಂತ ಅಖಂಡ ಜಿಲ್ಲೆಯ ವಾತಾವರಣ. ಸೊ ರಾಜಕೀಯ ಒಂದು ಅಸ್ತಿತ್ವ ಕಳ್ಕೊಂಡ್ಬಿಡ್ತೀವಿ ಅನ್ನುವಂತ ಒಂದು ಭಯ. ಆದ್ರೆ ಭರತ್ ರೆಡ್ಡಿ ಅವರ ಮಾತುಗಳಲ್ಲಿ ಈ ರೀತಿಯಾಗಿ ವ್ಯಕ್ತ ಆಗ್ತಾ ಇಲ್ಲ. ಅವರು ಈಗಷ್ಟೇ ಮಾತನಾಡುವಾಗ ರಿಪಬ್ಲಿಕ್ ಕನ್ನಡ ಜೊತೆ ಹೇಳಿದ್ದು, ನಿಮ್ಮ ಈ ಗಣಿ ವಿಚಾರಕ್ಕೆ ಸಂಬಂಧಪಟ್ಟ ಕೇಸ್ ಒಂದು ಮತ್ತೆ ಹೊರಗೆ ಬರ್ತಾ ಇದೆ, ನೀವು ಮತ್ತೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದ್ರೂ ಆಶ್ಚರ್ಯ ಇಲ್ಲ. ಹಾಗಾಗಿ ಜನರ ಮನಸ್ಸನ್ನ ಅಥವಾ ಅವರ ಗಮನವನ್ನ ದಿಕ್ ತಪ್ಪಿಸೋಕೆ ಈ ಗಲಾಟೆಯನ್ನು ಮಾಡಿಸ್ತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಅಂತ ಹೇಳಿ ಕೇವಲ 10 ನಿಮಿಷದ ಹಿಂದೆ ಭರತ್ ರೆಡ್ಡಿ ಅವರು ಮಾಡಿದ ಆರೋಪ. ಯಾವ ಕೇಸಿಂದ ಯಾರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವ ಕೇಸು ಅದಕ್ಕೆ ಸಂಬಂಧಪಟ್ಟ ಕಾನೂನು ಅನ್ನೋದು ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಅನಾವಶ್ಯಕವಾಗಿ ಅವ್ನು ಮಾಡಿರೋ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಅವನಿಗೆ ಆಗ್ತಾ ಇಲ್ಲ. ನಾವು ನಿನ್ನೆ ಮನೆ ಸುಡ್ತೀನಿ ಅಂತ ಹೇಳ್ತಾನೆ, ಬಳ್ಳಾರಿ ಭಸ್ಮ ಮಾಡ್ತೀನಿ ಅಂತ ಹೇಳ್ತಾನೆ, ನಾನು ಅವನ ಕತೆ ನೋಡ್ತೀನಿ ಅಂತ ಹೇಳ್ತಾನೆ. ಅವ್ರನ್ನ ಸಾಯಿಸಬೇಕು ಅಂದ್ರೆ 1000 ಮಾರ್ಗಗಳಿದೆ ಅಂತೇಳಿ ಮೀಡಿಯಾದಲ್ಲಿ ಕಂಪ್ಲೀಟ್ ಕುಡಿದ ಅಮಲಲ್ಲಿ ಅವ್ನು ನೋಡಿ, ನೀವು ಟಿವಿಗಳಲ್ಲಿ ನಿನ್ನೆ ಮಾತಾಡಿದ್ರಲ್ಲಿ ಕಣ್ಣು ಮುಚ್ಕೊಂಡ್ಬಿಡ್ತಾ ಇದ್ದಾನೆ. ಫುಲ್ ಕುಡಿದು ಕಂಪ್ಲೀಟ್ ಅವನೇ ಡ್ರಗ್ ಅಡಿಕ್ಟ್. ಅವನ ಮಾತನ್ನು ನೀವು ಕಟ್ಕೊಂಡು ಈ ಪ್ರಶ್ನೆಗಳು ಕೇಳಿದ್ರೆ ನಾನೇನು ಉತ್ತರ ಕೊಡ್ಬೇಕು ಹೇಳಿ? ನಿಮ್ಗೆ ಶಾಸಕರು ಸರ್, ಜಿಲ್ಲೆಯ ಜನ ಆಯ್ಕೆ ಮಾಡಿರೋರು, ಕ್ಷೇತ್ರದ ಜನ ಆಯ್ಕೆ ಮಾಡಿರೋರು, ಅವ್ರು ಮಾತನಾಡಿದ್ರೆ ಜಿಲ್ಲೆಯ ಜನರ ಪ್ರತಿಧ್ವನಿ ಅವರು. ಹಾಗೆ ಕಾಂಗ್ರೆಸ್ ಸರ್ಕಾರದ ಭಾಗ ಅವ್ರು ಮಾತನಾಡಿದ್ದನ್ನ ಗಂಭೀರವಾಗಿ ತಗೊಳ್ಬಾರ್ದು ಅಂದ್ರೆ ಹೆಂಗೆ ಅಂತ? ಅಲ್ಲ, ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ವಿಷಯದಲ್ಲಿ ಅವನ್ ಮಾತಾಡಿದ್ದನ್ನ ನೀವು ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ, ಅಂದ್ರೆ ಬಳ್ಳಾರಿ ಭಸ್ಮ ಮಾಡ್ತೀನಿ ಅನ್ನೋದು ಒಳ್ಳೆ ವಿಚಾರ ನಮ್ಮ. ಜನಾರ್ದನ್ ರೆಡ್ಡಿ ಮನೆ ಸುಡ್ತೀನಿ ಅನ್ನೋದು ಒಳ್ಳೆ ವಿಚಾರನ, ಅಥವಾ ಅವ್ರನ್ನ ಸಾಯಿಸೋದಕ್ಕೆ 1000 ಮಾರ್ಗ ಇದೆ ಅಂತ ಮೀಡಿಯಾದಲ್ಲಿ ಹೇಳಿದ್ರೆ ಅದು ಒಳ್ಳೆ ವಿಚಾರನ?